ಏನೋ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಭೀಷ್ಮ, ಹಿರಿಯ ಧುರೀಣ ಎಚ್ ಡಿ ದೇವೇಗೌಡರ ಆಶೀರ್ವಾದ ಕೂಡ ಪಡೆದಿದ್ದಾರೆ. ಯಾಕಂದರೆ ದೇವೇಗೌಡರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಅನೇಕ ಪಕ್ಷದಲ್ಲಿ ತಮ್ಮದೇ ಆದಂಥ ವರ್ಚಸ್ಸನ್ನು ತೋರಿಸ್ತಾ ಇದ್ದಾರೆ ಅನೇಕ ನಾಯಕರು. ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರು ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂಥ ಎಚ್ ಡಿ ದೇವೇಗೌಡರ ನಿವಾಸಕ್ಕೇ ಡಿ ಕೆ ಶಿವಕುಮಾರ್ ಹೋದರು. ಅಲ್ಲಿ ಆಶೀರ್ವಾದ ಕೂಡ ಪಡೆದಿದ್ದಾರೆ. ಮಾಜಿ ಪ್ರಧಾನಿಯವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಡಿ ಕೆ ಶಿಗೆ ಶಾಲನ್ನು ಹೊದಿಸಿ ದೇವೇಗೌಡರು ಆಶೀರ್ವಾದವನ್ನು ಮಾಡಿದ್ದಾರೆ. ಯಾಕಂದರೆ ದೇವೇಗೌಡರ ಆಶೀರ್ವಾದ ಇವತ್ತು ಪ್ರತಿಯೊಬ್ಬ ನಾಯಕರಿಗೂ ಕೂಡ ಬೇಕಾಗ್ತದೆ. ಯಾಕಂದರೆ ದೇವೇಗೌಡರು ಅವರು ಪ್ರಧಾನಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಅನೇಕ ಖಾತೆಗಳನ್ನು ನಿಭಾಯಿಸಿದರು. ರಾಜ್ಯ ರಾಷ್ಟ್ರ ಈ ಎರಡೂ ವಲಯದಲ್ಲೂ ಕೂಡ ರಾಜಕೀಯದ ಆಳ ಅಗಲ ಎಲ್ಲವನ್ನೂ ಚೆನ್ನಾಗಿ ಬಲ್ಲವರು. ಹಾಗಾಗಿ ಅಂಥವರ ಆಶೀರ್ವಾದ ಕೂಡ ಬೇಕಾಗ್ತದೆ. ರಾಜಕೀಯ ಭೀಷ್ಮ ನೋಡಿ, ಅವರಿಗೆ 93-94 ವರ್ಷ, ಅವರಿಗೆ ಇನ್ನೂ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಇವತ್ತು ರಾಜಕೀಯಕ್ಕೆ ಸಾಕಷ್ಟು ಜನ ಇವಾಗ ಬರಲಿಕ್ಕೆ ದೇವೇಗೌಡರು ಇನ್ಸ್ಪಿರೇಷನ್. ಯಾಕಂದರೆ ನೋಡಿ, ಈಗ ಅವರು ಅಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಈ ವಯಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿಲ್ಲ, ಎದ್ದು ನಿಂತು ಅವರಿಗೆ ತಲೆ ಸವರಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಈ ವಯಸ್ಸಲ್ಲೂ ಕೂಡ. ಹೂಗುಚ್ಛವನ್ನು ದೇವೇಗೌಡರಿಗೆ ಅಲ್ಲಿ ಕೊಡ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ದೇವೇಗೌಡರಿಗೆ ಶಾಲನ್ನು ಹೊದಿಸಿ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಕೂಡ ನೀವು ಇವಾಗ ಗಮನಿಸ್ತಾ ಇದ್ದೀರಾ. ಎಲ್ಲ ಹಿರಿಯ ನಾಯಕರನ್ನು ಕೂಡ ಡಿ ಕೆ ಶಿವಕುಮಾರ್ ಹೋಗಿ ಭೇಟಿಯನ್ನು ಮಾಡ್ತಾರೆ. ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಗೇನ್ ಅವರು ದೇವೇಗೌಡರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಶಾಲನ್ನು ಅಲ್ಲಿ ಹೊದಿಸ್ತಾ ಇರುವಂತಹ ದೃಶ್ಯಾವಳಿ ಗಮನಿಸ್ತಾ ಇದ್ದಾರೆ. ಜೊತೆಗೆ ದೇವೇಗೌಡರ ಕಾಲಿಗೆ ಬಿದ್ದು ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಹಿರಿಯ ನಾಯಕರ ಆಶೀರ್ವಾದ ಬೇಕಾಗ್ತದೆ. ಹಿರಿಯ ನಾಯಕರ ಆಶೀರ್ವಾದ ಜೊತೆಗೆ ಅವರ ಐಡಿಯಾಲಜಿಗಳು ಕೂಡ ಬೇಕಾಗ್ತದೆ. ಯಾಕಂದರೆ ದೇವೇಗೌಡರು ಬರೀ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆದಂಥವರು, ಕರ್ನಾಟಕದ ಏಕೈಕ ಪ್ರಧಾನಿ ಅನ್ನುವಂತಹ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಅದು ಕೂಡ ಒಕ್ಕಲಿಗ ಸಮುದಾಯದ ನಾಯಕನಾಗಿ ಗುರುತಿಸಿಕೊಂಡಿದ್ದಂತಹ ದೇವೇಗೌಡರು ರಾಷ್ಟ್ರ ಮಟ್ಟದಲ್ಲೂ ಕೂಡ ತನ್ನದೇ ಆದಂಥ ಛಾಪನ್ನು ಮೂಡಿಸಿದರು. ಜೊತೆಗೆ ಮತ್ತೊಬ್ಬ ಒಕ್ಕಲಿಗ ನಾಯಕ ಈಗ ದೇವೇಗೌಡರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ನೋಡಿ, ಇವರು ದೇವೇಗೌಡರು ಕೂಡ ಮುಖ್ಯಮಂತ್ರಿ ಆಗಿದ್ದರು, ರಾಮನಗರ ಜಿಲ್ಲೆಯಿಂದನೇ ಆಯ್ಕೆಯಾಗಿ ಬಂದಿದ್ದರು. ಎಗೇನ್ ಡಿ ಕೆ ಶಿವಕುಮಾರ್ ಕೂಡ ಈಗ ಮುಖ್ಯಮಂತ್ರಿ ಹುದ್ದೆಗೆ ಅಣಿ ಆಗ್ತಾ ಇದ್ದಾರಲ್ಲ, ಅವರು ಕೂಡ ರಾಮನಗರ ಜಿಲ್ಲೆಯಿಂದನೇ ಗೆದ್ದು ಬಂದಂಥವ್ರು. ಆ ರಾಮನಗರ ಜಿಲ್ಲೆಯ ಕಾಂಗ್ರೆಸ್ನ 2ನೇ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಹೆಗ್ಗಳಿಕೆಗೂ ಕೂಡ ಡಿ ಕೆ ಶಿವಕುಮಾರ್ ಈಗ ಪಾತ್ರರಾಗಿದ್ದಾರೆ. ಹಾಗಾಗಿ ಈ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ಎಚ್ ಡಿ ದೇವೇಗೌಡರು ಈಗ ಮತ್ತೊಬ್ಬ ಪ್ರಭಾವಿ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಹೋಗಿ ಆಶೀರ್ವಾದವನ್ನು ಪಡಿತಾ ಇರುವಂಥದ್ದು, ಕಾಲಿಗೆ ಎರಗಿ ನಮಸ್ಕಾರವನ್ನು ಮಾಡ್ತಾ ಇರುವಂಥದ್ದು, ಶಾಲನ್ನು ಹೊದಿಸಿ ಅವ್ರನ್ನ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ಬರಬೇಕು ಅಂತನೋ ಅಥವಾ ನಿಮ್ಮ ಆಶೀರ್ವಾದ ಬೇಕು ಅಂತನೋ, ಒಟ್ಟಿನಲ್ಲಿ ಈಗ ಹಿರಿಯ ಧುರೀಣರು ರಾಜಕೀಯ ಭೀಷ್ಮ ದೇವೇಗೌಡರ ಒಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ಭಾಳ ಸಂತಸದಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮುಖವನ್ನು ನೋಡಿದ್ರೇ ಗೊತ್ತಾಗ್ತದೆ. ಅವ್ರ ಜೊತೆ ಕುಶಲೋಪಾರಿಯನ್ನು ಕೂಡ ಅಲ್ಲಿ ವಿಚಾರಿಸಿದರು. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ದೇವೇಗೌಡರನ್ನ ಬಿಟ್ಟು ಯಾರು ಕೂಡ ಇವಾಗ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯವರು ಕೂಡ ದೇವೇಗೌಡರ ಪಕ್ಷದಲ್ಲೇ JDSನಲ್ಲೇ ಇದ್ದಂಥವ್ರು, ಅವರು ಕೂಡ ಆಗಾಗ ಹೋಗಿ ಭೇಟಿಯನ್ನು ಆಗ್ತಾ ಇರ್ತಾರೆ ದೇವೇಗೌಡರನ್ನ. ಹಾಗಾಗಿ ಎಷ್ಟೇ ರಾಜಕೀಯದಲ್ಲಿ ಪರಿಣಿತರಾದರೂ ಕೂಡ ಅವರಿಗೆ ಮರಕ್ಕಿಂತ ಮರ ದೊಡ್ಡದು ಅನ್ನೋಂಥ ಒಂದು ಮಾತಿದೆ. ಹಾಗಾಗಿ ದೇವೇಗೌಡರ ಆಶೀರ್ವಾದ ಕೂಡ ಬಹಳ ಮುಖ್ಯ ಆಗ್ತದೆ. ನೋಡಿ, ಅವ್ರ ಶಾಲು ಅಷ್ಟು ಇಳಿ ವಯಸ್ಸಲ್ಲೂ ಕೂಡ ಅವ್ರಿಗೆ ಪಾಪ ನಿಲ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ಅವರ ಆರೋಗ್ಯವನ್ನು ಲೆಕ್ಕಿಸದೆ ಅವ್ರನ್ನ ಭಾಳ ಪ್ರೀತಿಯಿಂದ ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ, ಶಾಲನ್ನು ಹೊದಿಸಿದ್ದಾರೆ. ಜೊತೆಗೆ ರಾಜಕೀಯದಲ್ಲಿ ಮುಂದುವರಿ ಅನ್ನುವಂತಹ ಒಂದು ಆಶಾ ಮನೋಭಾವನೆಯನ್ನು ಅವರ ಕಣ್ಣುಗಳು ಹೇಳ್ತಾ ಇದ್ದಾವೆ. ಆ ರೀತಿಯಾದಂತಹ ಮಾತುಗಳು, ಆಶೀರ್ವಾದದ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು ಭಾಳ ಒಂದು ಅಚ್ಚರಿಯ ವಿಚಾರ. ಜೊತೆಗೆ ನೋಡಿ, ಪಕ್ಷ ಬೇರೆ ಇರ್ಬೋದು, JDS ಮತ್ತು ಕಾಂಗ್ರೆಸ್ಸು ಇವರು ಒಂಥರ ಬದ್ಧ ವೈರಿಗಳೇ ಆಗಿದ್ದರೂ ಕೂಡ, ಆದರೆ ಇವೆಲ್ಲವೂ ಕೂಡ ಇಂಥ ಕಾರ್ಯಕ್ರಮಗಳಿಗೆಲ್ಲರನ್ನೂ ಕೂಡ ಈಗ ಇನ್ವೈಟ್ ಮಾಡಲೇಬೇಕಾಗ್ತದೆ.